ನಮಸ್ಕಾರ. ಸಿಕಾಡ 3301 ಅಂತರ್ಜಾಲದ ರಹಸ್ಯ ಸಂಘಟನೆ ಮತ್ತು ಬಗೆಹರಿಯದ ಒಗಟುಗಳು. ರಹಸ್ಯ ಸಂಘಟನೆ, ಗುಪ್ತ ಸಮಾಜಗಳು ಹೇಗೆ ಕಟ್ಟಲ್ಪಡ್ತವೆ ಮತ್ತು ಸದಸ್ಯರನ್ನ ಹೇಗೆ ಆಯ್ಕೆ ಮಾಡಿಕೊಳ್ತೇವೆ ಅನ್ನೋದನ್ನು ಕುರಿತಾಗಿ ನಾವು ಮಾಡಿರುವ ವಿಡಿಯೋದ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ. ಆಸಕ್ತರದನ್ನು ನೋಡಬಹುದು. ಅಂತರ್ಜಾಲ ಜನಸಾಮಾನ್ಯರ ಹಿಡಿಯೊಳಕ್ಕೆ ಬಂದ ನಂತರ 2012ರಲ್ಲಿ ಅಂದರೆ ಇಂದಿಗೆ 14 ವರ್ಷಗಳ ಹಿಂದೆ ಒಂದು ರಹಸ್ಯ ಸಂಘಟನೆ ಸದಸ್ಯರನ್ನ ಸೇರಿಸಿಕೊಳ್ಳೋದಕ್ಕೆ ಅತ್ಯಂತ ಕಠಿಣ ಪರೀಕ್ಷೆಗಳನ್ನ ನಡೆಸಿತು. ಈ ರಹಸ್ಯ ಸಂಘಟನೆ ಯಾವುದು, ಅದು ಯಾವ ಗುರಿ ಸಾಧನೆಗೆ ಸದಸ್ಯರ ನೇಮಕಾತಿಗೆ ಮುಂದಾಯಿತು, ಅದರ ಸದಸ್ಯರಾಗಲು ಬಯಸಿದವರಿಗೆ ಎಷ್ಟು ಸವಾಲುಗಳನ್ನ ಅದು ಒಡ್ಡಿತು ಅನ್ನೋದನ್ನು ನಾವಿವತ್ತು ನೋಡೋಣ. ಜನವರಿ 5, 2012ರಂದು 4chan ಎನ್ನತಕ್ಕಂಥ ಒಂದು ಅಂತರ್ಜಾಲದ ತಾಣದಲ್ಲಿ ವೆಬ್ಸೈಟ್ನಲ್ಲಿ ಒಂದು ಚಿತ್ರ ಪ್ರಕಟ ಆಯಿತು. ಈ ಚಿತ್ರದಲ್ಲಿ ಒಂದು ಪತಂಗದಂಥ ಕೀಟದ ಅಂದರೆ ಸಿಕಾಡಾದ ಲೋಗೋ ಒಂದು ಲಾಂಛನ ಇತ್ತು. ಅಲ್ಲಿಂದ ಈ ನಿಗೂಢ ಪ್ರಯಾಣ ಪ್ರಾರಂಭ ಆಗುತ್ತೆ. ಈ ಚಿತ್ರದೊಳಗಡೆ ಸ್ಟೆಗನೋಗ್ರಫಿ ಅನ್ನುವ ತಂತ್ರದ ಮೂಲಕ ಮತ್ತೊಂದು ಸಂದೇಶವನ್ನು ಒದಗಿಸಿ ಇಡಲಾಗಿತ್ತು. ಅದನ್ನು ಭೇದಿಸಿದವರು ಮತ್ತೊಂದು ಗುಪ್ತ ಸಂದೇಶವನ್ನು ಪಡೆದರು. ಹೀಗೆ ಚಿತ್ರ, ಪಠ್ಯೆಯಿಂದ ಸಂಖ್ಯೆಯಿಂದ ಜಾಗತಿಕ ಸ್ಥಳಗಳಲ್ಲಿ ಭೌತಿಕ ಪೋಸ್ಟರ್ಗಳನ್ನುವ ಹಲವು ಹಂತಗಳಿದ್ವು. ಇದಕ್ಕೆ ಸಾಕ್ಷಿಗಳಾಗಿ ಅಮೆರಿಕ, ಯುರೋಪ್, ಏಷ್ಯಾ ಸೇರಿದಂತೆ ಹಲವು ಕಡೆ ಗೋಡೆಗಳ ಮೇಲೆ ಸಿಕಾಡ ಚಿಹ್ನೆ ಇರುವ ಪೋಸ್ಟರ್ಗಳು ಕಂಡುಬಂದವು. ಇದು ಅಂತರ್ಜಾಲದಿಂದ ಭೌತಿಕ ಜಗತ್ತಿಗೆ ವಿಸ್ತರಿಸಿದ ಮೊಟ್ಟ ಮೊದಲ ಗುಪ್ತ, ಕಠಿಣವಾದಂಥ ರಹಸ್ಯವಾದ ಪರೀಕ್ಷೆ ಅಂತ ನಾವು ಹೇಳ್ಬೋದು. ಸಿಕಾಡ 3301 ಮೊದಲ ಸಂದೇಶ ಅತ್ಯಂತ ಸರಳವಾಗಿದ್ದರೂ ಕೂಡ ಅದರೊಳಗೆ ಆಳವಾದ ಅರ್ಥ ಇತ್ತು. ವಿ ಆರ್ ಲುಕಿಂಗ್ ಫಾರ್ ಹೈಲಿ ಇಂಟೆಲಿಜೆಂಟ್ ಇಂಡಿವಿಜುವಲ್ಸ್ ಅಂತ ಪ್ರಾರಂಭ ಆಗ್ತಾ ಇದ್ದ ಈ ವಾಕ್ಯವೇ ಜಗತ್ತಿನ ಸಾವಿರಾರು ಗಣಿತಜ್ಞರು, ಗುಪ್ತಲಿಪಿ ತಜ್ಞರು ಮತ್ತು ತಂತ್ರಜ್ಞಾನ ಆಸಕ್ತರನ್ನ ಸೆಳೆಯಿತು. ಸಿಕಾಡ 3301 ಅನ್ನೋದು ಒಂದು ರಹಸ್ಯ ಸಂಘಟನೆ ಅಥವಾ ಅನಾಮಧೇಯ ಗುಂಪು ಆಯೋಜಿಸುವ ಸರಣಿ ಒಗಟುಗಳಿಗೆ ಹೆಸರು ಕೂಡ ಹೌದು. ಈ ಗುಂಪು ವಿಶ್ವದ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳನ್ನ, ಮುಖ್ಯವಾಗಿ ಕ್ರಿಪ್ಟೋಗ್ರಫಿ ಮತ್ತು ಪ್ರೋಗ್ರಾಮಿಂಗ್ ಪರಿಣಿತರನ್ನ ನೇಮಿಸಿಕೊಳ್ಳೋದಕ್ಕೆ ಈ ಒಗಟುಗಳನ್ನ ಬಳಸ್ತದೆ ಅಂತ ನಂಬಲಾಗತ್ತೆ. ಸಿಕಾಡ ಅನ್ನೋದು ಒಂದು ಪ್ರಭೇದದ ಕೀಟ. ಈ ಕೀಟಗಳು ಹಲವು ವರ್ಷಗಳ ಕಾಲ ಭೂಮಿಯೊಳಗೆ ಮೌನವಾಗಿರ್ತವೆ ಮತ್ತು ಇದ್ದಕ್ಕಿದ್ದಂತೆ ಹೊರಬಂದು ಶಬ್ದ ಮಾಡ್ತವೆ. ಇದು ಸಿಕಾಡ 3301ರ ತಾತ್ವಿಕ ಸಂಕೇತ ಆಗಿರ್ಬೋದು. ದೀರ್ಘ ಮೌನ, ಏಕಾಏಕಿ ಪ್ರಕಟಣೆ ಇದರ ಗುರಿಯಾಗಿರ್ಬೋದು. 3301 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಅಂದರೆ ಪ್ರೈಮ್ ನಂಬರು. ಗಣಿತ ಮತ್ತು ಸಂಕೇತ ವಿಜ್ಞಾನದಲ್ಲಿ ಇದು ವಿಶೇಷವಾದ ಮಹತ್ವವನ್ನು ಪಡೆದಿದೆ. ಇದಕ್ಕೆ ಸ್ಪಷ್ಟವಾದಂಥ ಅಧಿಕೃತವಾದ ವಿವರಣೆ ಇದು ಕೂಡ ಒಂದು ರಹಸ್ಯ ಗುಟ್ಟು ಅಂತ ಭಾವಿಸಲಾಗೈತೆ. ಸಿಕಾಡ ಒಗಟುಗಳು ಕೇವಲ ಕಂಪ್ಯೂಟರ್ಗಳಲ್ಲಿ, ಗಣಕಗಳಿಗೆ, ಅಂತರ್ಜಾಲಕ್ಕೆ ಸೀಮಿತ ಆಗಿರಲಿಲ್ಲ. ಆ ಒಗಟುಗಳಲ್ಲಿ ಹಲವು ಹಂತಗಳಿದ್ವು. ಡಿಜಿಟಲ್ ಸ್ಟೆಗನೋಗ್ರಫಿ, ಚಿತ್ರಗಳ ಒಳಗೆ ರಹಸ್ಯಗಳನ್ನ, ಸಂದೇಶಗಳನ್ನ ಅಡಗಿಸಿಡೋದು. ಗೂಢ ಲಿಪಿ ವಿಜ್ಞಾನ ಅಂದರೆ ಕ್ರಿಪ್ಟೋಗ್ರಫಿ, ಸಂಕೀರ್ಣವಾದ ಕೋಡ್ಗಳನ್ನ ಡಿಕೋಡ್ ಮಾಡೋದು ಅಂದರೆ ಒಡೆಯೋದು, ಅಂದರೆ ಸಂಕೇತಗಳು ಒಡೆಯೋದು. ವಾಸ್ತವ ಪ್ರಪಂಚದ ಸುಳಿವುಗಳು, ಸ್ಪರ್ಧಿಗಳು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ, ರಷ್ಯಾ ಮತ್ತು ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳ ರಸ್ತೆಗಳಲ್ಲಿರುವ ಕಂಬಗಳಿಗೆ ಅಂಟಿಸ್ತಕ್ಕಂಥ QR ಕೋಡ್ಗಳನ್ನ ಹುಡುಕಬೇಕಾಗಿತ್ತು. ಸಾಹಿತ್ಯ ಮತ್ತು ತತ್ವಶಾಸ್ತ್ರವನ್ನು ಕೂಡ ಇದು ಒಳಗೊಂಡಿತ್ತು. ಒಗಟುಗಳನ್ನ ಬಿಡಿಸೋದಕ್ಕೆ ಸೈಬರ್ ಪಂಕು ಸಾಹಿತ್ಯ, ಮಾಯನ್ ಸಂಖ್ಯಾಶಾಸ್ತ್ರ ಮತ್ತು ಅತೀಂದ್ರಿಯ ತತ್ವಶಾಸ್ತ್ರದ ಜ್ಞಾನದ ಅಗತ್ಯ ಕೂಡ ಇತ್ತು. 2014ರಲ್ಲಿ ಸಿಕಾಡ 3301 ಒಂದು ಡಿಜಿಟಲ್ ಪುಸ್ತಕವನ್ನು, ಸಾಂಖ್ಯಿಕ ಪುಸ್ತಕವನ್ನು ಬಿಡುಗಡೆ ಮಾಡಿತು. ಅದರ ಹೆಸರು ಲೈಬರ್ ಪ್ರೈಮಸ್. ಇದು 58 ಪುಟಗಳ ಒಂದು ರಹಸ್ಯ ಪುಸ್ತಕ ಆಗಿತ್ತು. ಈ ಪುಸ್ತಕ ರೂನಿಕ್ ಲಿಪಿನಲ್ಲಿ ಬರೆಯಲ್ಪಟ್ಟಿತ್ತು. ಇಂದಿಗೂ ಇದರ ಹೆಚ್ಚಿನ ಪುಟಗಳನ್ನ ಯಾರಿಂದಲೂ ಕೂಡ ಸಂಪೂರ್ಣವಾಗಿ ಬೇಯಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ಪುಸ್ತಕದಲ್ಲಿ ಒಂದು ಕಡೆ ಇಲ್ಯೂಷನ್ ಈಸ್ ದಿ ಫಸ್ಟ್ ಆಫ್ ಆಲ್ ಪ್ರೆಷರ್ಸ್ ಅಂತ ಬರೆಯಲಾಗಿತ್ತು. ಈ ಗ್ರಂಥ ಅಧಿಕಾರ, ಮಾಯೆ, ಸ್ವಾತಂತ್ರ್ಯ ಮತ್ತು ಮಾನವ ಮನಸ್ಸಿನ ಬಂಧಗಳ ಕುರಿತಾಗಿ ದಾರ್ಶನಿಕ ಆಲೋಚನೆಗಳು ಕೂಡ ಒಳಗೊಂಡತ್ತೆ. ಸಿಕಾಡ 3301 ಜ್ಞಾನ ಯಾರಿಗೆ, ಅಧಿಕಾರ ಯಾರ ಕೈಯಲ್ಲಿ, ಮಾನವ ಎಷ್ಟು ಮಟ್ಟಿಗೆ ಸ್ವತಂತ್ರ ಎನ್ನುವ ಪ್ರಶ್ನೆಗಳನ್ನ ಕೂಡ ಹಾಕಿ ತಾನು ಹಾಕಿರುವ ಒಗಟು. ಇದು ಒಗಟು ಮಾತ್ರ ಅಲ್ಲ, ಇದು ಕೇವಲ ಒಗಟಲ್ಲ, ಡಿಜಿಟಲ್ ಯುಗದ ದಾರ್ಶನಿಕ ಘೋಷಣೆ ಅಂತ ಕೂಡ ಮನದಟ್ಟನ್ನು ಮಾಡಿದೆ. ಇದಾದ ಮೇಲೆ 2014 ನಂತರ ಸಿಕಾಡ 3301 ಅಧಿಕೃತವಾಗಿ ಯಾವುದೇ ಹೊಸ ಒಗಟುಗಳನ್ನ ಹಾಕಿಲ್ಲ ಅಥವಾ ಬಿಡುಗಡೆ ಮಾಡಿಲ್ಲ. ಸಿಕಾಡ ಹೆಸರಲ್ಲಿ ಅನೇಕ ನಕಲಿ ವೆಬ್ಸೈಟ್ಗಳು ಮತ್ತು ಹಗರಣಗಳು ನಡೀತಾ ಇದ್ದಾವೆ. ಅಧಿಕೃತ ಸಿಕಾಡ ಯಾವಾಗಲೂ ತನ್ನ ಸಂದೇಶಗಳನ್ನ PGP, ಪ್ರೆಟಿ ಗುಡ್ ಪ್ರೈವಸಿ ಡಿಜಿಟಲ್ ಸೈಟ್ ಜೊತೆಗೆ ಮಾತ್ರ ಕಳಿಸ್ತದೆ. ಅನೇಕರು ತಾವು ಸಿಕಾಡ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ, ಅಥವಾ ಸಿಕಾಡ ಏರ್ಪಡಿಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ, ಆ ಗುಂಪು ಏನು ಮಾಡ್ತದೆ, ಅದು ಯಾರನ್ನ ಎಲ್ಲಿ ನೇಮಕ ಮಾಡಿದೆ ಅನ್ನೋದು ಇಂದಿಗೂ ಅತ್ಯಂತ ನಿಗೂಢ ರಹಸ್ಯವಾಗಿ ಉಳಿದೈತೆ. ಸಿಕಾಡ 3301 ಸಂಘಟನೆಯೇ
ಗುಪ್ತಚರ ಸಂಸ್ಥೆ ಎನ್ನುವ ಪ್ರಶ್ನೆಗಳಿಗೆ ಉತ್ತರವಾಗಿ ಕೆಲವು ಊಹೆಗಳು ಮುಂದೆ ಇಡಲ್ಪಡ್ತವೆ. CIA, NSA ತರದ ಗುಪ್ತಚರ ಸಂಸ್ಥೆ ಪ್ರತಿಭಾವಂತ ಸಂಕೇತ ಭೇದಕರನ್ನ ಅಂದರೆ ಕೋಡ್ ಬ್ರೇಕರ್ಸ್ನ ಆಯ್ಕೆ ಮಾಡೋದಕ್ಕೆ ಮಾಡಿದ ಪ್ರಯತ್ನ ಇದು ಅನ್ನೋದು ಒಂದು ವಾದ. ಇತರರು ಸ್ವಾತಂತ್ರ್ಯ, ಗೌಪ್ಯತೆ, ಜ್ಞಾನ ಹರಡುವ ಉದ್ದೇಶವನ್ನ ಹೊಂದಿರುವ ತಂತ್ರಜ್ಞಾನ ಆಧಾರಿತ ತಾತ್ವಿಕ ಗುಂಪು ಇದಾಗಿರ್ಬೋದು ಅಂತ ಭಾವಿಸ್ತಾರೆ. ಹೊಸ ಡಿಜಿಟಲ್ ಕರೆನ್ಸಿ ಅಂದರೆ ಸಾಂಖ್ಯಿಕ ಹಣ ಅಥವಾ ಭದ್ರತಾ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಈ ಗುಂಪು ಕೆಲಸ ಮಾಡ್ತಾ ಇರ್ಬೋದು. ಜಗತ್ತಿನ ರಹಸ್ಯಗಳನ್ನು ಕಾಪಾಡುವ ಅಥವಾ ತಂತ್ರಜ್ಞಾನದ ಮೂಲಕ ಬದಲಾವಣೆ ತರಬಯಸುವ ಸುಧಾರಿತ ಹ್ಯಾಕರ್ಗಳ ಗುಂಪು ಇದಾಗಿರ್ಬೋದು ಅನ್ನುವ ಸಾಧ್ಯತೆಗಳನ್ನು ಕೂಡ ಕೆಲವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮಾನವ ಕುತೂಹಲದ ಮೇಲೆ ಅತಿ ದೊಡ್ಡ ಪ್ರಯೋಗ ಮಾಡುವ ಗುಂಪಿದು ಎಂತ ವಾದ ಮಾಡ್ತಕ್ಕಂಥ ಇನ್ನೂ ಕೆಲವರು ಕೂಡ ಇದ್ದಾರೆ. ಶಿಕಾಡ 3301 ಯಾವುದೇ ರಾಜಕೀಯ ಸಂಘಟನೆ ಅಥವಾ ಅಪರಾಧದ ಜಾಲ ಅಲ್ಲ. ತಾನು ನಡೆಸ್ತಾ ಇರೋದು ಕಲೆ ಮತ್ತು ಬುದ್ಧಿಪರ ಪ್ರಯೋಗ ಅಂತ ತಾನಾಗಿ ಹೇಳ್ಕೊಂಡತ್ತೆ. ಶಿಕಾಡ 3301 ಒಂದು ಮಹತ್ವದ ಪ್ರಶ್ನೆಯನ್ನು ಎತ್ತತೆ. ಎಲ್ಲರಿಗೂ ಜ್ಞಾನವೇ ಅಥವಾ ಆಯ್ಕೆಯಾದ ಕೆಲವರಿಗೆ ಮಾತ್ರನೇ ಅನ್ನುವ ಪ್ರಶ್ನೆಯನ್ನ ಶಿಕಾಡ ಒಗಟುಗಳು ಮತ್ತು ಸವಾಲುಗಳು ನಮ್ಮ ಮುಂದೆ ಇರಿಸಿದ್ದೇವೆ. ಬಗೆಹರಿಸೋದಕ್ಕೆ ಅಗತ್ಯವಾದಂಥ ಒಗಟುಗಳನ್ನ ಬಗೆಹರಿಸೋದಕ್ಕೆ ಅಗತ್ಯವಾದಂಥ ಭೌತಿಕ ಸಾಮರ್ಥ್ಯವೇ ಅದಕ್ಕೆ ಒಂದು ಪ್ರವೇಶ ದ್ವಾರ ಮತ್ತು ಅರ್ಹತೆಯನ್ನ ಒದಗಿಸ್ತಾ ಇದೆ. ಈ ದೃಷ್ಟಿಯಿಂದ ಶಿಕಾಡ 3301 ಜ್ಞಾನ ಆಧಾರಿತವಾದಂಥ ಆಯ್ಕೆ ವ್ಯವಸ್ಥೆ ಅಂತ ನಾವು ಕಾಣಬಹುದು. ಇದು ಒಂದು ರೀತಿ ಗುಪ್ತ ಸಮಾಜವನ್ನು ಹೋಗಬೇಕಾದ್ರೆ ನಾವು ಯಾವುದೇ ವ್ಯಕ್ತಿ ಹೊಂದಿರಬೇಕಾದ ಕನಿಷ್ಠ ಅರ್ಹತೆಯಂತೆ ಕಾಣುತ್ತೆ. ಶಿಕಾಡ 3301 ಅಂತರ್ಜಾಲ ಇಂಟರ್ನೆಟ್ ಸಂಸ್ಕೃತಿಯಲ್ಲಿ ರಹಸ್ಯ ಆಧಾರಿತ ಸಮುದಾಯಗಳ ಬೆಳವಣಿಗೆಗೆ ಕಾರಣ ಆಗೈತೆ. ರೆಡಿಟ್, ಡಿಸ್ಕಾರ್ಡ್ ಮುಂತಾದ ವೇದಿಕೆಗಳಲ್ಲಿ ಸಹಕಾರ ಸೇರಿದಂಥ ಸಂಶೋಧನೆಗೆ ಇದು ಮಾದರಿಯಾಗೈತೆ. ಇದು ಸಮಕಾಲೀನ ಸಮಾಜದಲ್ಲಿ ಕುತೂಹಲ, ಸಂಶಯ ಮತ್ತು ಜ್ಞಾನದ ಆಸಕ್ತಿಯ ಮಹತ್ವವನ್ನು ಎತ್ತಿ ಹಿಡಿದು ತೋರಿಸ್ತಾ ಇದೆ. ಶಿಕಾಡ 3301 ಇಂದಿಗೂ ಜನರನ್ನ ಸೆಳೀತಾ ಇದೆ. ಶಿಕಾಡ 3301 ಎಸೆದ ಒಗಟುಗಳಿಗೆ ಸಂಪೂರ್ಣ ಉತ್ತರಗಳು ಇಲ್ಲದೆ ಇರೋದು, ಅದು ಯಾವುದೇ ವಿಜೇತರ ಪಟ್ಟಿಯನ್ನು ಪ್ರಕಟ ಮಾಡದೇ ಇರೋದು, ಒಗಟುಗಳು ಏಕಾಏಕಿ ನಿಂತಿರೋದು, ಹಾಗಾಗಿ ಸಣ್ಣ ಸೂಚನೆಗಳು ಮಾತ್ರ ಕಾಣಿಸ್ತಾ ಇರೋದು ಇದರ ಸೆಳೆತಕ್ಕೆ ಕಾರಣ ಆಗಿದ್ದಾವೆ. ಅಪೂರ್ಣತೆ ಮತ್ತು ಅಜ್ಞಾನ ಮಾನವನನ್ನು ಆಕರ್ಷಿಸ್ತಕ್ಕಂಥ ಬಹಳ ಪ್ರಮುಖವಾದಂಥ ಅಂಶಗಳು. ಶಿಕಾಡ 3301 ಅನ್ನೋದು ಇಂದಿಗೂ ಬಗೆಹರದ ರಹಸ್ಯ. ಅದು ಮಾನವನ ಬುದ್ಧಿಮತ್ತೆಯ ಕುತೂಹಲ ಮತ್ತು ಅಜ್ಞಾತದ ಮೇಲಿನ ಆಕರ್ಷಣೆಯ ಪ್ರತೀಕ. ಉತ್ತರಕ್ಕಿಂತಲೂ ಪ್ರಶ್ನೆಗಳೇ ಮುಖ್ಯ ಅನ್ನೋದನ್ನು ಅದು ನಮಗೆ ಕಲಿಸ್ಕೊಟ್ಟಿದೆ. ಕೆಲವು ರಹಸ್ಯಗಳು ಬಗೆಹರೋದಕ್ಕೆ ಅಲ್ಲ, ಯೋಚಿಸೋದಕ್ಕೆ ಮಾತ್ರ ಅನ್ನೋದು ಇದರ ತಿರುಳು. ಮುಂದಿನ ವಿಡಿಯೋದಲ್ಲಿ ಏಕೆ ಶಿಕಾಡ 3301ರಂಥ ಗುಟ್ಟಿನ ಸಂಗತಿಗಳ ಹತ್ರ, ಒಗಟುಗಳ ಹತ್ರ ಜನ ಆಕರ್ಷಿತರಾಗ್ತಾರೆ, ಅದರ ಹಿಂದೆ ಇರತಕ್ಕಂಥ ಮನೋಭಾವ ಮತ್ತು ಮಾನಸಿಕ ಬೌದ್ಧಿಕ ಸ್ಥಿತಿ ಅನ್ನೋದನ್ನು ಕುರಿತಾಗಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.